ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಗೆಳತಿ ನನ್ನ ಒಡತಿ ಓ ಗೆಳತಿ ನನ್ನ ಒಡತಿ ನನ್ನ ಬಾಳಿಗೆ ಬೆಳಕಾದೆನಿ ನನ್ನ ಉಸಿರಲಿ ಉಸಿರಾದೆನಿ ನೀನೇನು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ನೀ ಬಾರೆ ನನ್ನ ಸನಿಹಕ್ಕೆ ಈಗಲಾದ್ರೂ ಸಂತೋಷವಾಯ್ತಾ ಹಾರಿ ಬಂದ ಈ ಹಕ್ಕಿಗೆ? ಜಾನಕಿ, ಸಂಗೀತವೆಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳು? ಸಂಗೀತವೆಂದರೆ ಸತ್ತವರನ್ನು ಎಬ್ಬಿಸುವಷ್ಟು ಶಕ್ತಿ ಇದೆ ಅಂತೆ, ಅದು ನಿನಗೆ ಗೊತ್ತಾ? ಅಣ್ಣ ಅತ್ತಿಗೆ ಬಾ ಸಂಗಮೇಶ, ನಿನ್ನ ದಾರಿಯನ್ನೇ ಕಾಯ್ತಾ ಇದ್ವಿ. ಯಾಕೆ ಬರೋದು ತಡವಾಯಿತು? ಹೌದಣ್ಣ, ಟ್ರೈನು ಬರೋದು ಸ್ವಲ್ಪ ತಡವಾಯ್ತು, ಅದಕ್ಕೆ ಬರೋಕೆ ಇಷ್ಟತ್ತಾಯ್ತು. ಏನತ್ತಿಗೆ, ಚೆನ್ನಾಗಿದ್ದೀರಾ? ನನಗೇನಾಗಿದೆಯಪ್ಪ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳೋ ನಿಮ್ಮನ್ನು ನಮ್ಮ ಸಹಾಯಕ್ಕಾಗಿ ಬಾಡಿಗೆ ಎತ್ತುಗಳಂತೆ ದುಡಿಯುತ್ತಿರೋ ಮೈಲಾರಿ, ಹೆತ್ತ ತಾಯಿಗಿದ್ದಲೇ ಹೆಚ್ಚಾಗಿ ನೋಡಿಕೊಳ್ಳೋ ನೀವೆಲ್ಲರೂ ನನ್ನ ಜೊತೆಯಲ್ಲಿರುವಾಗ ನನಗೇನಪ್ಪ ಆಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಅತ್ತಿಗೆ, ಚಿಕ್ಕಂದಿನಿಂದಲೂ ತಾಯಿ ಆಸರೆ ಕಾಣದ ನಮಗೆ ನೀವು ಬಂದು ಆ ತಾಯಿಯ ಸ್ಥಾನವನ್ನು ತುಂಬಿ ನಮ್ಮನ್ನೆಲ್ಲ ನಿಮ್ಮ ಹೆತ್ತ ಮಕ್ಕಳಂತೆ ನೋಡಿಕೊಳ್ತಿದ್ದೀರಲ್ಲ, ನಿಜವಾಗಲೂ ನಮ್ಮನ್ನೆಲ್ಲ ಹೆತ್ತ ತಾಯಿ ನೀವೇ ಅತ್ತಿಗೆ, ನೀವೇ. ನೋಡು ಸಂಗಮೇಶ, ಈ ನಿನ್ನ ಅತ್ತಿಗೆ ನಿನ್ನ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾಳೆ. ಇಂತಹ ತಾಯಿಯ ಮಗನಾದ ನೀನು ಅವಳ ತಾಯಿತನವನ್ನು ಉಳಿಸಿಕೊಂಡು ಹೋಗುವ ಭಾರ ನಿನ್ನನ್ನೇ ಕೂಡಿದೆ ಸಂಗಮೇಶ, ನಿನ್ನನ್ನೇ ಕೂಡಿದೆ. ಅಣ್ಣ, ನನ್ನ ಈ ಜನ್ಮ ಇರುವವರೆಗೂ ನನಗೆ ದುಃಖಕರವಂತ ಕೆಲಸನ ಯಾವತ್ತೂ ಮಾಡಲ್ಲಣ್ಣ. ಇದು ನಿಮ್ಮಿಬ್ಬರ ಎದ್ದೇಳಪ್ಪ, ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ಹಾ ಅತ್ತಿಗೆ, ನಿಮಗೆ ಏನು ತಂದಿದ್ದೇನೆ ಅಂತ ಗೊತ್ತಾ? ಒಂದು ನಿಮಿಷ. ಅತ್ತಿಗೆ, ಸೀರೆ ನಿಮಗೆ, ನನ್ನ ಪಂಚ ಶರ್ಟು ನಿನಗೆ. ಅಲ್ಲಪ್ಪ, ಸುಮ್ಮನೆ ದುಡ್ಡು ಹಾಳು ಮಾಡ್ತೀಯ ನೀನು. ಈ ಬಟ್ಟೆ ಎಲ್ಲ ನಮಗೆ ಯಾಕಪ್ಪ ತರ್ಲಿಕ್ಕೆ ಹೋಗಿದೆ ನೀನು? ಹೌದು ಸಂಗಮೇಶ,
ಇದೇ ದುಡ್ಡನ್ನು ನಿನ್ನ ಶಾಲೆಯ ಖರ್ಚಿಗೆ ಹಾಕಿಕೊಳ್ಳುವುದು ಬಿಟ್ಟು ಇದೆಲ್ಲ ಯಾಕಪ್ಪ ನಮಗೆ? ಅದು ಹಾಗಲ್ಲಣ್ಣ, ಈ ವರ್ಷ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಅಂತ 2,000 ಹಣ ಬಂದಿತ್ತು. ಅದಕ್ಕೆ ಬರುವಾಗ ನಿಮಗೆಲ್ಲ ಬಟ್ಟೆ ತಂದ್ಬಿಟ್ಟೆ. ನೋಡು ಸಂಗಮೇಶ, ನಾವು ಹಳ್ಳಿಯಲ್ಲಿ ಹುಟ್ಟಿ ಹೊಲ ಗದ್ದೆಗಳಲ್ಲಿ ದುಡಿಯುವ ರೈತರು. ಅದೇ ರೈತನಾಗಿ ಹುಟ್ಟಿ ಬಟ್ಟೆಯನ್ನು ಬಿಟ್ಟು ಹೊಟ್ಟೆಯನ್ನು ಕಟ್ಟಿ ಈ ಮಣ್ಣಿನಲ್ಲಿ ಮೇಟಿ ಹಿಡಿಯುವುದು ದುಡಿಯುವ ಈ ಮಣ್ಣಿನ ಮಕ್ಕಳಿಗೆ ಯಾಕಪ್ಪ ಈ ಹೊಸ ಬಟ್ಟೆಗಳು? ಹೌದಪ್ಪ, ನೀನು ಸಿಟಿಯಲ್ಲಿ ಓದುತ್ತಿರೋನು, ನೀನೇ 2 ಜೊತೆ ಬಟ್ಟೆ ತೆಗೆದುಕೊಳ್ಳೋದು ನಮಗೆ ಯಾಕಪ್ಪ ತಂದಿದ್ದೀಯಾ? ಅತ್ತಿಗೆ, ಇಷ್ಟು ವರ್ಷ ನೀವು ನನಗೋಸ್ಕರ ಕಷ್ಟಪಟ್ಟು ದುಡಿದು ನನ್ನ ಓದಿಗಾಗಿ ಶ್ರಮ ಪಟ್ಟಿದ್ದು ಸಾಲದೆ ಯಾವ ಜನ್ಮದರೂ ನಾನು ಬಂದಾನೋ ಏನೋ, ಈ ಜನ್ಮದಲ್ಲಿ ನೀವು ನನಗೆ ತಾಯಿಯಾಗಿ ಸಿಕ್ಕಿದ್ದರೆಂದರೆ ಅದು ನನ್ನ ಪುಣ್ಯ ಅತ್ತಿಗೆ, ನನ್ನ ಪುಣ್ಯ. ಅಣ್ಣ, ಅತ್ತಿಗೆ, ಬಾ ಮೈಲಾರಿ, ನಿನ್ನ ದಾರಿಯನ್ನೇ ಕಾಯ್ತಾ ಇದ್ವಿ. ನೋಡು ಯಾರು ಬಂದಿದ್ದಾರೆ ಎಂದು. ಅಯ್ಯೋ ಸಂಗಮೇಶ, ಯಾವಾಗ ಬಂದಿಯಾ ಸಂಗಮೇಶ? ಚೆನ್ನಾಗಿದೀಯಾ ತಾನೆ? ಈಗ ತಾನೇ ಬಂದೆ, ನಾ ಚೆನ್ನಾಗಿದ್ದೇನೆ. ಹಾ ಸಂಗಮೇಶ, ನಿನ್ನ ಪರೀಕ್ಷೆ ಹೇಗಾಯ್ತು ಸಂಗಮೇಶ? ಚೆನ್ನಾಗಿ ಬರ್ದಿದ್ಯಾ ತಾನೆ? ನೋಡು, ನೀ ಇಡೀ ತಾಲೂಕಿಗೆ ರ್ಯಾಂಕ್ ಬರಬೇಕು. ಈ ರೈತನ ಮಕ್ಕಳು ಯಾವುದರಲ್ಲಿ ಕಡಿಮೆ ಇಲ್ಲ ಅಂತ ಈ ಜಗತ್ತಿಗೆ ಎತ್ತಿ ತೋರಿಸಬೇಕು, ಕೈ ಎತ್ತಿ ತೋರಿಸಬೇಕು ಸಂಗಮೇಶ, ಕೈ ಎತ್ತಿ ತೋರಿಸಬೇಕು. ಖಂಡಿತವಾಗಿಯೂ ನಿಮ್ಮೆಲ್ಲರ ಆಸೆಯನ್ನು ಈಡೇರಿಸುತ್ತೇನೆ, ಇದು ಸತ್ಯ. ನನಗ ನಂಬಿಕೆ ಇದೆ ಮೈದುನ. ನಿನ್ನಿಂದಾದ್ರೂ ಈ ಮನೆ ಉದ್ಧಾರವಾಗಿ ಈ ಮನೆ ನಂದಾದೀಪ ಬೆಳಗಬೇಕೆನ್ನುವುದೇ ನನ್ನ ಆಸೆ ಮೈದುನ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿದಲೆಂದು ಅನ್ನಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ, ಹಾರೈಸುವೆ ನಾನೀ ದಿನ. ಸರಿ ಜೋಡಿ ಬೇಕೇನು ಕೇಳು, ಚಂದ್ರ ಎಲ್ಲೆಂದು ಕಿವಿಯಲ್ಲಿ ಹೇಳು, ಬೇಕೇನು ಒದ್ದದ ಸರವು, ಬೇಕೇನು ಮುತ್ತಿನ ಸರವು. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಲ ಲ ಲ ಲ ಲ ಲ.
ಮಾಡೋಣ. ಆಯ್ತು ನಡೆಯತ್ತಿಗೆ